ಯಾಕೆ ನಾವು ಇಲ್ಲಿ ಒಟ್ಟಾಗಿ ಸೇರಿದ್ದೀವಿ ಅನ್ನುವಂಥ ವಿಚಾರಗಳು ನಮ್ಮೆಲ್ಲರಿಗೂ ಗೊತ್ತಾಗಬೇಕು. ಮಾನವ ಹಕ್ಕುಗಳ ಆಯೋಗದಿಂದ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಈ ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಸ್ವತಂತ್ರವಾಗಿ ಜೀವಿಸಲು ನಾವು ಅದಕ್ಕೆ ಅನುಕೂಲ ಮಾಡಿಕೊಳ್ಳೋ ದೃಷ್ಟಿಯಿಂದ ಭಾಳಷ್ಟು ನಮ್ಮ ದೇಶದಲ್ಲಿ ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಭೂತಗಳಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಹಕ್ಕು ಮತ್ತು ಸ್ವಾತಂತ್ರ್ಯ ಜೀವಿಸುವ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಭಾಳಷ್ಟು ವಿಷಯಗಳು ನಮ್ಮ ಜನರಿಗೆ ತಲುಪ್ತಾ ಇಲ್ಲ. ಪ್ರತಿಯೊಬ್ಬರ ಸ್ವಾತಂತ್ರ್ಯಕ್ಕೆ ನಾವು ಅಡ್ಡಿಯಾಗುವುದು ಪ್ರತಿಯೊಂದು ಮಾನವನ ದೃಷ್ಟಿಯಿಂದ ನಾವೆಲ್ಲರೂ ಕಾಯ್ಕೊಂಡು ಹೋಗಬೇಕಾಗುವಂಥ ವಿಚಾರಗಳು ಭಾಳಷ್ಟು ತಿಳುವಳಿಕೆ ಇಲ್ಲದಂತಾಗಿದೆ. ಹಾಗಾಗಿ ಈ ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ರಾಜ್ಯ ತುಂಬ ನಾವು ಸ್ವಯಂ ಪ್ರೇರಿತರಾಗಿ ಮಾನವ ಹಕ್ಕುಗಳ ಹಿತಾಸಕ್ತಿ ಕಾಪಾಡುವಲ್ಲಿ ನಾವು ಮುಂದೆ ಬಂದು ಕೆಲಸ ಮಾಡ್ತಾಯಿದ್ದೀವಿ. ನಾನು ಈ ನಾಡಿನ ಪ್ರತಿಯೊಬ್ಬರಿಗೂ ಈ ವಾಹಿನಿ ಮುಖಾಂತರ ಕೋರಿಕೊಳ್ಳೋದೇನೆಂದರೆ ತಾವು ಮಾನವ ಹಕ್ಕುಗಳ ಕಾಯ್ದೆಗಳನ್ನು ತಿಳ್ಕೊಂಡಿದ್ದೆ ಅದರಲ್ಲಿ ನಮ್ಮ ಜೀವನ ಭಾಳ ಸುಂದರವಾಗಿರ್ತದೆ ಅಂತ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಪರಿಚಯ ಮಾಡಿ ಸರ್. ನಾನು ಶಿವಾನಂದ್ ಕಾಮಗೋಡ್ ಅಂತೇಳಿ ಇಂಡಿ ತಾಲೂಕು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಅಂತ ಕೆಲಸ ಮಾಡ್ತಾಯಿದ್ದೀನಿ. ಅದಲ್ಲದೆ ನನ್ನದೇ ಆದ ಒಂದು ಸ್ವಂತ ಕಾಲೇಜ್ ಇದೆ, ಸಿ ವಿ ರಾಮನ್ PU ಕಾಲೇಜ್. ಆ ಕಾಲೇಜಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ. ಉತ್ಸವ ಮಾಡ್ತಿದ್ದೀವಿ. ವಿಶ್ವ ಮಾನವ ಅಧಿಕಾರಿಗಳಿಂದ ಸಮಿತಿಯಿಂದ ಇವತ್ತು ಒಳ್ಳೆಯ ಪ್ರೋಗ್ರಾಮ್ ನಡೀತಾ ಇದೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ ರಿಟೈರ್ಮೆಂಟ್ ಜಡ್ಜ್ ಅಂತ ಅವರು ಬಂದರು. ಅದರಿಂದ ನಮ್ಮ ಅಡ್ವೊಕೇಟ್ ಸಂಘದ ಅಧ್ಯಕ್ಷರಾದಂಥ ಅವರು ಕೂಡ ಬಂದರು. ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು ಬಂದರು, ಸದಸ್ಯಗಳು ಬಂದರು. ಸುಮಾರುಗಳ ನಾವು ಕೆಲಸಗಳು ಮಾಡಿದ್ದೀವಿ ಟೀಮ್ ನಮ್ಮ ಮುಖಾಂತರ. ಈ ಚಿಕ್ಕಮಗಳೂರಿಗೆ ಸ್ಕೂಲ್ನಲ್ಲಿ ಒಟ್ಟಿಗೆ ಅನ್ನವಲ್ಲಿ ಅದೇ ರೀತಿ ಪ್ರಕಾಶ್ ಬರಾದರ ಕುರಿತು ವಿಜಯಪುರ ಜಿಲ್ಲೆ ಕಡೆಯ ನಮ್ಮ ರಾಜ್ಯದ ಇಂಡಿ ತಾಲೂಕಿನಿಂದ ಬಂದವರು, ಭೀಮತಿಯಿಂದ ಬಂದವರು. ಒಂದು ವಿಷಯದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಪ್ಪ ಅಂದರೆ, ಇವತ್ತು ಮಾನವ ಹಕ್ಕುಗಳ ಆಯೋಗದ ಸಮಿತಿ ಒಂದು 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನಾವು ಯಾಕೆ ಬಂದಿದ್ದೀವಿ ಅಂದರೆ, ಇಡೀ ರಾಜ್ಯಾದ್ಯಂತ ಮಾನವನಿಗೆ ಸಿಗಬೇಕಂತ ಮಾನವೀಯ ಮೌಲ್ಯಗಳು ಇವತ್ತು ಸಿಗ್ತಾ ಇಲ್ಲ. ಯಾಕೆ ಸಿಗುತ್ತಾ ಇಲ್ಲ? ದುರ್ಭಾಗ್ಯ ಏನವರು ಓದ್ತಾ ಗೊತ್ತಿಲ್ಲ. ನಾವು ಇವತ್ತಿನ ದಿವಸ ಪ್ರತಿಯೊಬ್ಬ ಮಾನವನು ಕಡಿಕಟ್ಟು ಇದ್ದಂಥ ಮನುಷ್ಯನ ಮೇಲಿಂದ ಕಾನೂನು ತಿಳುವಳಿಕೆ ಬರಬೇಕು, ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟಗಳ ಜನ ಮಾಡ್ತಿರ್ಬೇಕು. ಇವತ್ತು ನಾವು ನೋಡ್ತೀವಿ ರಾಜ್ಯದೊಳಗೆ ನೆಲ ರಸ್ತೆಯಲ್ಲಿ ಹೊಡೆಯುವಂಥದ್ದು, ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗುವಂಥದ್ದು, ಇಂಥವೆಲ್ಲ ನೋಡಿದ್ರೆ ಮಾನವೀಯ ಮೌಲ್ಯಗಳು ಯಾವ ಬಂದವಪ್ಪ ಪೂರ ಇಡೀ ದೇಶದ ಕುಸಿದಿದೆ ಅನ್ನತಕ್ಕಂಥ ಒಂದು ಮಟ್ಟಕ್ಕೆ ಬಂದಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ನಾವು ಪ್ರತಿಯೊಬ್ಬರು ಜನ ಜಾಗೃತರಾಗಬೇಕಾಗಿದೆ. ಪ್ರತಿಯೊಬ್ಬರ ಮನೆಗೂ ಕಾನೂನಾತ್ಮಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಒಂದು ಸಂವಿಧಾನ ಯಾವಾಗ ಮನೆಗೆ ತಲುಪಬೇಕಾಗಿದೆ ಇವತ್ತು. ಯಾಕಂದ್ರೆ ಭಾಳ ಜನ ಇವತ್ತಿನ ದಿವಸ ನಮ್ಮ ಸಂವಿಧಾನದ ಬಗ್ಗೆ ಅಭಿಪ್ರಾಚಾರ ಮಾಡಿ ಸಂವಿಧಾನದ ಬಗ್ಗೆ ಇಲ್ಲ ಸಲ್ಲದಗಳ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮಾನವ ಇವತ್ತು ಏನಾದರೂ ಈ ಜಗತ್ತಿನಲ್ಲಿ ಒಂದು ಶಾಂತಿಯುತವಾಗಿ ಒಂದು ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಎಚ್ಚರಗೊಳಿಸಬೇಕಾದ್ರೆ ಅದಕ್ಕಾಗಿ ನಾವು ಅಲ್ಲಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಯಾರು ಒಬ್ಬರು ನಂಬರ್ ಕೊಟ್ಟೆ ಕ್ಲಿಕ್ ಮಾಡಿ 9 ಮಾತಾಡ್ತೀರಾ ಇಲ್ಲ ನೀವು ಏನು ಮಾತಾಡ್ತೀರಾ? ಇದು ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತೀರಾ? ಮಾತಾಡ್ಬೇಕ್ರಾ? ಹುಟ್ಟಿದ ಭೂಮಿಯ ಮ್ಯಾಲ ಬೂದಿಗುಡ್ಡ ಬಿತ್ತು, ಬೂದಿಗುಡ್ಡ ಬಿತ್ತು ಮಾತಾಡಿ ಒಟ್ಟಿಗೆ ಮಾತಾಡೋದು ಎಲ್ಲ ಚೆಂದಿದ್ದರಿಂದ ಚಿಂದ್ಯಾಗಿ ಹೋದು. ಹಕ್ಕುಗಳ ಈ ಒಂದು ಸಂಘಟನೆಯ 3ನೇ ವರ್ಷ
ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಈ ಉದ್ದೇಶ ಏನದಪ್ಪ ಅಂತಂದರೆ ಈ ಒಂದು ಸಂಘಟನೆಯಿಂದ ಪ್ರತಿಯೊಬ್ಬರ ಹಕ್ಕನ್ನು ಅವ್ರ ಹಕ್ಕನ್ನು ಏನು ನಾವು ತಿಳಿಸಿ ಹೇಳಿ ಆ ಹಕ್ಕನ್ನು ಅವ್ರು ಪಡ್ಕೋಬೇಕಂತೇಳಿ ಇವತ್ತು ಬಡವರು ಇರ್ಬೋದು, ಒಂದು ಝೋಪಡಿಯಲ್ಲಿರುವಂಥವ್ರು ಇರ್ಬೋದು, ಶ್ರೀಮಂತರು ಇರ್ಬೋದು, ಇವತ್ತು ಅಧಿಕಾರಿಗಳಿರ್ಬೋದು, ಅಧಿಕಾರ ಇಲ್ಲದೇ ಇರ್ಬೋದು, ಯಾರೇ ಇದ್ದರೂ ಅವ್ರ ಹಕ್ಕನ್ನು ಎಲ್ಲಿ ಉಲ್ಲಂಘನೆ ಆಗ್ತಿರ್ತದೆ ಅದನ್ನು ಅವರಿಗೆ ಹೇಳಿ ನಿಮ್ಮ ಹಕ್ಕನ್ನು ಪಡ್ಕೋಬೇಕಂತೇಳಿ ಅವ್ರನ್ನ ಜಾಗೃತ ಮಾಡೋದು ಮತ್ತು ಅವ್ರಿಗೆ ಗೊತ್ತಿರೋ ವಿಷಯದ ಬಗ್ಗೆ ನಾವು ಜಾಗೃತ ಮಾಡಿ ಈ ಸಂಘಟನೆ ಮುಖಾಂತರ ಅವ್ರನ್ನ ಜಾಗೃತಗೊಳಿಸೋಕೆ ಈ ಸಂಘಟನೆಯನ್ನು ನಾವು ಸೇರಿ ಈ ಸಂಘಟನೆಯನ್ನು ಬಲಪಡಿಸ್ತಾ ಇದ್ದೀವಿ. ಅವ್ರಿಗೆ ಕೂಡ ನಾವು ಏನು ಮಾಡ್ತೀವಿ, ಅವ್ರಿಗೆ ರೇಷನ್ ಪೂರೈಕೆ ಮಾಡೋದು, ಎಲ್ಲೆಲ್ಲಿ ನೀರಿಲ್ಲ ಆ ನೀರು ವ್ಯವಸ್ಥೆ ಮಾಡೋದು, ರಸ್ತೆ ವ್ಯವಸ್ಥೆ ಮಾಡೋದು, ಸಣ್ಣ ಚಿಕ್ಕ ಮಕ್ಕಳಿಗೆ ಶಾಲೆ ಕಲಿಸೋ ವ್ಯವಸ್ಥೆ ಮಾಡೋದು, ಇಲ್ಲೆಲ್ಲಿ ಏನೇನು ಕಲಿತದೆ ಶಾಲೆ ಕಟ್ಟಡ ವ್ಯವಸ್ಥೆ ಕೂಡ ಮಾಡಿದ್ದೀವಿ, ಶೌಚಾಲಯ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಟೀಮ್ ಎಲ್ಲ ಕಡೆ ಹೋಗಿ ಇನ್ನೇನು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಆ ಸಮಿತಿ ನಮ್ಮ ಸಮಿತಿ ವತಿಯಿಂದ ನಾವು ಎಲ್ಲ ಕಡೆ ಹೋಗಿ ಸಹಾಯ ಮಾಡೋದು ವ್ಯವಸ್ಥೆ ಮಾಡ್ತಿದ್ದೀವಿ. ಇನ್ನು ಮುಂದೆ ಪ್ರತಿ ವರ್ಷ ಇನ್ನೂ ಏನು ಬೇಕಾದ ಒಂದೊಂದು ಚಟುವಟಿಕೆಗಳು ಇಷ್ಟ ಮಾಡ್ಕೊಂಡು ಹೋಗ್ತೀವಿ ಮತ್ತು ಇದೇ ರೀತಿ ನಾವು ನಮ್ಮ ಸಂಘನ ಸಮಿತಿಯನ್ನು ಬೆಳೆಸ್ಕೊಂಡು ಹೋಗ್ತೀವಿ. ಇಷ್ಟೇ.